ಕೆನರಾ ಬ್ಯಾಂಕ್ ಶಾಖೆಯಲ್ಲಿ ಈ ರೀತಿಯ ಪ್ರಕರಣವನ್ನು ಬೆಳಕಿಗೆ ಬಂದಿರುತ್ತದೆ. ಅವತ್ತು ಸೆಕೆಂಡ್ ಸ್ಯಾಟರ್ಡೆ ಇದ್ದ ಕಾರಣವಾಗಿ ಬ್ಯಾಂಕಿಗೆ ರಜೆ ಇದ್ದ ಕಾರಣ ಬೆಳಿಗ್ಗೆ ಮಾರನೇ ದಿನ ಬೆಳಿಗ್ಗೆ ಬಂದು ಸಿಬ್ಬಂದಿ ನೋಡಿದಾಗ ಗೇಟನ್ನ ಕಟ್ ಮಾಡಿರುವಂತ ಪ್ರಕರಣ ಬೆಳಕಿಗೆ ಬರುತ್ತೆ. ಅದಾದ ಬಳಿಕ ಸೀನಿಯರ್ ಮ್ಯಾನೇಜರ್ಗಳೆಲ್ಲ ಬ್ಯಾಂಕಿಗೆ ಬಂದು ನೋಡಿದಾಗ ಸುಮಾರು 58 ಕೆಜಿವರೆಗೂ ಬಂಗಾರವನ್ನ, ಅಂದ್ರೆ ಸುಮಾರು 50 ಕೋಟಿಗೂ ಅಧಿಕ ಮೊತ್ತದ ಬಂಗಾರವನ್ನ ಅಲ್ಲಿ ಕಳ್ಳತನ ಮಾಡಿರೋದು. ಲಾಕರ್ ಅನ್ನ ಮುರಿದು ಅಂದ್ರೆ ಕೀಯನ್ನ ಬಳಸಿ ಅಲ್ಲಿ ಕಳ್ಳತನ ಮಾಡಿರೋದು ಪತ್ತೆ ಆಗುತ್ತೆ. ಅದಾದ ಬಳಿಕ ವಿಶೇಷವಾಗಿ 8 ತಂಡಗಳನ್ನ ರಚನೆ ಮಾಡ್ತಾರೆ. ಆ 8 ತಂಡಗಳು ರಾಜ್ಯ ಮತ್ತೆ ಹೊರ ರಾಜ್ಯದ ಸುತ್ತಮುತ್ತಲ ರಾಜ್ಯಗಳನ್ನ ಪತ್ತೆ ಹಚ್ಚಿ ಆರೋಪಿಗಳನ್ನ ಪತ್ತೆ ಹಚ್ಚೋದ್ರ ಮೂಲಕ ಈವರೆಗೆ ಒಟ್ಟು 3 ಜನ ಆರೋಪಿಗಳನ್ನ ಇವತ್ತು ಬಂಧಿಸಿರುತ್ತದೆ. ಬಂಧಿಸಿದ್ರನ್ನ ಈಗ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಏನಂತಂದ್ರೆ ಬ್ಯಾಂಕಿನ ಮ್ಯಾನೇಜರ್ ಆಗಿದ್ದಂತಹ, ಕೆನರಾ ಬ್ಯಾಂಕಿನ ಮ್ಯಾನೇಜರ್ ಆಗಿರುವಂತಹ ವಿಜಯ್ ಕುಮಾರ್ ಅನ್ನೋರು ಇದ್ದಾರೆ, ಅವರು ಮೇನ್ ಆರೋಪಿಯಾಗಿದ್ದಾರೆ. ಜೊತೆಗೆ ಅವರಿಗೆ ಸಾಥ್ ಕೊಟ್ಟಿರುವಂತಹ ಚಂದ್ರಶೇಖರ್ ಮತ್ತೆ ಸುನಿಲ್. ಸೊ ಈ ರೀತಿ ಒಟ್ಟು 3 ಜನ ಆರೋಪಿಗಳ ಬಂಧಿಸಿದ್ದಾರೆ. ಈಗ ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಅರುಣ್. ಓಕೆ, ಗುರುರಾಜ್, ರಾಬ್ರಿ ಆಗಿದ್ದೆಷ್ಟು, ಅದರಲ್ಲಿ ಈಗ ಎಷ್ಟು ರಿಕವರಿ ಮಾಡಿಕೊಳ್ಳಲಾಗಿದೆ? ಅರುಣ್, ಏನಂದ್ರೆ ಒಟ್ಟು 50 ಕೋಟಿಗೂ ಅಧಿಕ ಪ್ರಮಾಣದಲ್ಲಿತ್ತು. ಈಗ 10 ಕೆಜಿ ಮತ್ತೆ 75 ಲಕ್ಷ ಮೌಲ್ಯದ 10.5 ಕೆಜಿ ಬಂಗಾರವನ್ನ ಸದ್ಯಕ್ಕೆ ವಶಪಡಿಸಿಕೊಳ್ಳಲಾಗಿದೆ. ಸುಮಾರು 40 ಕೆಜಿವರೆಗೂ ಈಗ ಬಂಗಾರ ಎಲ್ಲಿದೆ ಅಂತ ಕೆಲವು ಪ್ರಾಥಮಿಕ ಮಾಹಿತಿ ಪ್ರಕಾರ ಅದನ್ನು ಕರಗಿಸಿದ್ದಾರೆ ಅಂತ ಹೇಳಿ ಪೊಲೀಸರಿಗೆ ಮಾಹಿತಿ ಲಭ್ಯವಾಗಿದೆ. ಆದ್ರೆ ಕರಗಿಸಿ ಅದನ್ನು ಎಲ್ಲಿ ಮಾರಾಟ ಮಾಡಿದ್ದಾರೆ, ಅದರಿಂದ ಬಂದ ಹಣ ಏನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಪೊಲೀಸರೊಂದು ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಮತ್ತೆ ಇನ್ನೊಂದು, ಎಲ್ಲ ಏನು ಬಂಗಾರ ಇತ್ತು ಅದೆಲ್ಲ ಸುತ್ತಮುತ್ತಲ ಭಾಗದ ರೈತರು ಅಲ್ಲಿ ಅಡ ಇಟ್ಟು ಕೆಲವರು ಲೋನ್ ತಗೊಂಡಿದ್ರು, ಇನ್ನು ಕೆಲವರು ಬ್ಯಾಂಕ್ ಲಾಕರ್ ಇಟ್ಟಿದ್ರು. ಸೊ ಹಾಗಾಗಿ ಅವರೆಲ್ಲರೂ ಈಗ ಪರಿಹಾರವನ್ನು ಸಹಿತ ಬ್ಯಾಂಕ್ ಕೊಡೋದಾಗಿ ತಿಳಿಸುವಂಥದ್ದು ಅರುಣ್. ಓಕೆ ಗುರುರಾಜ್, ಕೇವಲ 3 ಜನ ಮಾತ್ರ ಇರೋದಂತ ಈ ಪ್ರಕರಣದ ಒಳಗಡೆ, ಅಥವಾ ತುಂಬಾ ಜನರ ಕೈವಾಡ ಏನಾದ್ರೂ ಇದೆ? ಯಾಕಂದ್ರೆ ತುಂಬಾ ದೊಡ್ಡ ಮಟ್ಟದ ರಾಬ್ರಿ ಇದು. ಅರುಣ್, ಈಗ ಪ್ರಾಥಮಿಕವಾಗಿ ಅವರು 3 ಜನರನ್ನ ಬಂಧಿಸಿದ್ದಾರೆ. ಇವ್ರ ಮೂಲಕ ಉಳಿದವರ ಮಾಹಿತಿಯನ್ನ ಕಲೆ ಹಾಕುವಂಥದ್ದು. ಆದ್ರೆ ಇಡೀ ಪ್ರಕರಣವನ್ನು ನೋಡಿದ್ರೆ 3 ಜನರಿಂದ ಇದು ಮಾಡೋಕೆ ಸಾಧ್ಯನೇ ಇಲ್ಲ.